ದೆಹಲಿಯ ಜಂತರ್ ಮಂತರ್ನಲ್ಲಿ ಈಗ ಕಲ್ಲು ತೂರಾಟ ಆರಂಭವಾಗಿದೆ. ನೋಡಿ, ಸಿಜೆಪಿ ಪ್ರತಿಭಟನಾಕಾರರು ಈಗ ಕಲ್ಲು ತೂರಾಟ ಆರಂಭ ಮಾಡಿದ್ದಾರೆ. ಪೊಲೀಸರ ಮೇಲೆ ಕಲ್ಲೆಸೆತಾ ಇದ್ದಾರೆ. ಕಲ್ಲು ತೂರಾಟದ ವೇಳೆ ಕೆಲ ಪೊಲೀಸರಿಗೂ ಕೂಡ ಗಾಯಗಳಾಗಿವೆ. ಬೆಳಗ್ಗೆಯಿಂದ ಗಮನಿಸ್ತಾ ಇದ್ವಿ ನಾವು, ಪ್ರತಿಭಟನೆ ಒಂದು ಹಂತದಲ್ಲಿ ನಡೀತಾ ಇತ್ತು. ಪೊಲೀಸರು ಎಷ್ಟೇ ಲಾಠಿ ಚಾರ್ಜ್ ಮಾಡಿದ್ರು ಕೂಡ ಅಲ್ಲಿದ್ದಂತಹ ಸಿಜೆಪಿಯ ಸದಸ್ಯರು ಅಥವಾ ವಿದ್ಯಾರ್ಥಿಗಳು ಸೆಟೆದು ನಿಲ್ಲುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಹೊಡಿತೀರಾ ಹೊಡಿರಿ, ಪರವಾಗಿಲ್ಲ, ನಮ್ಮನ್ನು ಸಾಯಿಸ್ತೀರಾ ಸಾಯಿಸಿ ಅನ್ನೋ ಮಟ್ಟಿಗೆ ನಿಂತಿದ್ರು. ಆದರೆ ಈಗ ಅವರ ಸಹನೆಯ ಕಟ್ಟೆ ಕೂಡ ಹೊಡೆದಿದೆ. ಈಗ ಯಾವಾಗ ಈ ಥರದ ಅಶ್ರುವಾಯು ಪ್ರಯೋಗ ಜಾಸ್ತಿ ಆಯಿತೋ, ಯಾವಾಗ ಪೊಲೀಸರು ಲಾಠಿ ಪ್ರಹಾರ ಜಾಸ್ತಿ ಆಯಿತೋ, ಅಲ್ಲಿದ್ದಂತಹ ಯುವ ಸಮೂಹ ಈಗ ಉಲ್ಟಾ ರೊಚ್ಚಿಗೆ ಹೇಳ್ತಾ ಇದೆ. ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ. ಇದುವರೆಗೂ ಸಂಸತ್ ಭವನ ಚಲೋ ಹಮ್ಮಿಕೊಂಡಿದ್ದಂಥವ್ರು, ಜಂತರ್ ಮಂತರ್ನಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಂಥವ್ರು ಈಗ ಹಿಂಸಾ ರೂಪಕ್ಕೆ ತಾಳ್ತಾ ಇದೆ. ಬೆಳಗ್ಗೆಯಿಂದ ಆರಂಭವಾಗಿರುವಂತಹ ಈ ಒಂದು ಆಕ್ರೋಶ ಪ್ರತಿಭಟನೆ ಇನ್ನೂ ಕೂಡ ನಿಂತಿಲ್ಲ. ಹೆಚ್ಚೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡ್ತಾ ಇದ್ದಾರೆ, ಹೆಚ್ಚೆಚ್ಚು ಭದ್ರತಾ ಪಡೆಗಳನ್ನ ಕರೆಸ್ಕೊಳ್ತಾ ಇದ್ದಾರೆ ಸ್ಥಳಕ್ಕೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಮತ್ತೆ ಲಾಠಿ ಪ್ರಹಾರ ನಡೀತಾ ಇದೆ. ಲಾಠಿ ಚಾರ್ಜ್ ವೇಳೆ ಹಲವು ಯುವಕರಿಗೆ ಗಾಯಗಳಾಗಿವೆ. ಪೊಲೀಸರಿಗೂ ಕೂಡ ಗಾಯ ಆಗಿದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನೋಡಿ ಆನ್ ಗ್ರೌಂಡ್ ಏನ್ ನಡೆಯುತ್ತೆ ಅಂತ ಹೇಳಿ. ಇಲ್ಲಿ ಒನ್ಸ್ ಅಗೇನ್ ಹೊಡ್ತಾ ಕೊಡೋರು, ಹೊಡ್ತಾ ತಿನ್ನೋರು ಎಲ್ಲರೂ ಕೂಡ ನಮ್ಮವರೇ. ನೋಡಿ, ಪೊಲೀಸ್ ಸಿಬ್ಬಂದಿ, ಪಾಪ ಪೊಲೀಸ್ನ ಹಿರಿಯ ಅಧಿಕಾರಿಗಳು, ಅವ್ರ ತಲೆ ಕಲ್ಲು ಬಿದ್ದಿದೆ. ಬೇರೆಯವರೆಲ್ಲರೂ ಕೂಡ ಬಹುಶಃ ಭವನದ ಒಳಗಡೆ ಕೂತು ಬರೀ ಮಾತಲ್ಲಿ ಚರ್ಚೆ ಮಾಡ್ಕೊಂಡು ಕೂತಿರ್ತಾರೆ. ಆದರೆ ಬೀದಿಗಿಳಿದು ಒಂದು ಕಡೆ ಹೋರಾಟ ಮಾಡುವಂಥ ಒಂದು ಯುವ ಸಮೂಹ, ಮತ್ತೊಂದು ಕಡೆ ಸರ್ಕಾರದ ಆದೇಶ ಪಾಲನೆ ಮಾಡಬೇಕು ಅಂತ ಹೇಳಿ ಬಂದಿರುವಂಥ ಕರ್ತವ್ಯ ನಿರತ ಸಿಬ್ಬಂದಿ, ಇವರು ನಮ್ಮವರೇ, ಅವರು ನಮ್ಮವರೇ. ನಮ್ಮವರಿಂದಲೇ ನಮ್ಮವರ ಮೇಲಿನ ಒಂದು ಹತ್ತಿಕ್ಕುವಂಥ ಒಂದು ಪ್ರಯತ್ನ, ದಬ್ಬಾಳಿಕೆ, ದೌರ್ಜನ್ಯಗಳು. ಇವರು ಲಾಠಿ ಬೀಸಿದ್ರೆ ಅವ್ರು ಕಲ್ಲು ಹೊಡಿತಾ ಇದ್ದಾರೆ. ಯಾಕೆ ಈ ಪರಿಸ್ಥಿತಿನ ನಿಭಾಯಿಸಬೇಕಾಗಿರುವಂಥವ್ರು ಯಾರು? ಹಾಗಾದ್ರೆ ಪ್ರಶ್ನೆ ಮಾಡಬೇಕಾಗಿರೋದು ಯಾರನ್ನ? ಹಾಗಾದ್ರೆ ನಾವು ಇದಕ್ಕೆ ಉತ್ತರದಾಯಿತ್ವ ಯಾರದ್ದು? ಈ ಸಿಚುವೇಶನ್ ಅನ್ನ ಹೀಗೆ ಹ್ಯಾಂಡಲ್ ಮಾಡ್ಬೋದಾ, ಅಥವಾ ಬೇರೆ ವ್ಯವಸ್ಥೆ ಇದೆಯಾ ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ? ನೋಡಿ, ಸಾಕಷ್ಟು ಜನ ಪೊಲೀಸರಿಗೆ ಅಲ್ಲಿ ಪೆಟ್ಟಾಗಿರುವಂಥದ್ದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ.